ನೋಡಿ ಮನೆಯಲ್ಲಿ ಇಲಿ ಇದ್ರೆ ಇಲಿಗೆ ಕೈಗೆ ಸಿಗದ ಹಾಗೆ ನಿಮ್ಮ ಚಿನ್ನ ಹಾಗೂ ವಜ್ರದ ಉಂಗುರಗಳನ್ನು ಯಾವುದೇ ಕಾರಣಕ್ಕೂ ಇಲಿಗೆ ದೊರಕುವ ಇತ್ತೀಚೆಗೆ ತುಮಕೂರಿನಲ್ಲಿ ಒಂದು ಘಟನೆ ನಡೆಯಿತು. ತಾವೆಲ್ಲ ಕೇಳಿರ್ತೀರ. ಮನುಷ್ಯರಿಗೆ ಈ ಹಣ, ಅಂತಸ್ತು, ಒಡವೆ ಇದ್ರ ಮೇಲೆ ಎಲ್ಲ ವ್ಯಾಮೋಹ ಜಾಸ್ತಿ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗಂತೂ ಈ ಆಭರಣ, ಚಿನ್ನ ಇದ್ರ ಮೇಲೆಲ್ಲ ವ್ಯಾಮೋಹ ಜಾಸ್ತಿ ಇದೆ. ಆದ್ರೆ ಇಲಿಗೂ ಕೂಡ ಇಲಿ ಅಂದ್ರೆ ರ್ಯಾಟ್ ಅದಕ್ಕೂ ಕೂಡ ವ್ಯಾಮೋಹ ಇದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂದ್ರೆ ತುಮಕೂರಿನಲ್ಲಿ ನಡೆದಂತ ಈ ಒಂದು ಘಟನೆ ಎಂದು 2 ದಿನ ಕೆಳಗೆ ಈ ಘಟನೆ ನಡೆಯಿತು. ಒಂದು ಬಂಗಾರದ ಅಂಗಡಿ. ಬಂಗಾರದ ಅಂಗಡಿಯಲ್ಲಿ ನೀವ್ ನೋಡಿರ್ತೀರ. ಲಕ್ಷ ಕೋಟಿಗಟ್ಟಲೆ ಅವೆಲ್ಲ ಬಂಗಾರದ ಆಭರಣಗಳು ಅವೆಲ್ಲ ಅಷ್ಟ್ರ ಮಟ್ಟಿಗೆ ಮೌಲ್ಯ ಇರುವಂತ ವಸ್ತುಗಳಿರ್ತವು. ಅವರು ಪ್ರತಿಯೊಂದು ಗುಂಜಿ ಅಂದ್ರೆ ಒಂದೊಂದು ಮಿಲಿಯನ್ನು ಕೂಡ ಅವ್ರು ತುಂಬಾ ಜಾಗರೂಕತೆಯಿಂದ ನೋಡ್ತಾ ಇರ್ತಾರೆ. ಅವರು ಪರಿಗಣನೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅದಕ್ಕೆ ಅಷ್ಟು ಮೌಲ್ಯ ಇದೆ. ನೋಡುವಂತ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಒಂದು ದಿನ ಉಂಗುರಗಳು ಹಾಗೂ ಸರಗಳು ಕಾಣೆಯಾದವು. ಆಗ ಅಂಗಡಿ ಮಾಲೀಕ ಅಂಗಡಿಯಲ್ಲಿರುವಂತ ಎಲ್ಲಾ ಕೆಲಸಗಾರರನ್ನೆಲ್ಲ ವಿಚಾರ ಮಾಡ್ತಾನೆ. ಅವ್ರನ್ನ ಪ್ರಶ್ನೆ ಕೇಳ್ತಾನೆ. ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆ ಮಾಡ್ತಾನೆ. ಸಿಗೋದಿಲ್ಲ. ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಆದ್ರೆ ಸಿಸಿ ಕ್ಯಾಮೆರಾವನ್ನು ಚೆಕ್ ಮಾಡೋಣ ಸಿಸಿ ಕ್ಯಾಮೆರಾವನ್ನು ಚೆಕ್ ಮಾಡ್ತಾನೆ. ಇಡೀ ರಾತ್ರಿ ಎಲ್ಲ ನೋಡಿದ್ರು ಕೂಡ ಯಾವುದೇ ಒಬ್ಬ ಮನುಷ್ಯ ಬಂದು ಯಾವುದೇ ರೀತಿಯ ಒಂದು ಆಭರಣಗಳನ್ನು, ಸರಗಳನ್ನು ಒಯ್ದುವಂತ ಉದಾಹರಣೆ ಯಾವ್ದು ಸಿಗುವುದೇ ಇಲ್ಲ. ಅದಕ್ಕೆ ಚಿಂತೆಗಾರನಾಗ್ತಾನೆ. ಯಾಕಂದ್ರೆ ಲಕ್ಷಗಟ್ಟಲೆ ಇರುವಂತ ಮೌಲ್ಯವುಳ್ಳಂತ ಆಭರಣಗಳು, ಉಂಗುರಗಳು, ಸರಗಳು ಎಲ್ಲ ಇರ್ತವೆ. ವಜ್ರದ ಉಂಗುರಗಳು ಇರ್ತವೆ. ತುಂಬಾ ನೋವಾಗುತ್ತೆ ಮಾಲಕನಿಗೆ. ಆಗ ಆತ ಏನ್ ಮಾಡ್ತಾನೆ ಅಂದ್ರೆ ಕೂಲಂಕುಷವಾಗಿ ನೋಡಕ್ಕೆ ಶುರು ಮಾಡ್ತಾನೆ. ಅಂದ್ರೆ ರಾತ್ರಿಯ ಸಂದರ್ಭದಲ್ಲಿ ಏನೇನಾಗಿದೆ ಏನು ಅಂತಂದು ಎಲ್ಲ ನೋಡಕ್ ಶುರು ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಒಂದು ಇಲಿ ಆ ವಜ್ರದ ಉಂಗುರದ ಟ್ಯಾಗ್ ಅನ್ನ ತಿಂತಾ ಇರೋದು ಆಗ ವಜ್ರದ ಉಂಗುರವನ್ನು ತೆಗೆದುಕೊಂಡು ಹೋಗ್ತಾ ಇರೋದು ಕಂಡು ಬರುತ್ತೆ. ಅದೇ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಒಂದು 5ರಿಂದ 6 ವಜ್ರದ ಉಂಗುರಗಳು ಹಾಗೂ ಈ ಚಿನ್ನದ ಸರ ಅಲ್ಲಿಯ ಒಬ್ಬ ಸಿಬ್ಬಂದಿಗೆ ಸಿಗದೆ ಅವರೆಲ್ಲ ತಂದು ಕೊಡ್ತಾರೆ. ಆದ್ರೆ ಅದಕ್ಕೆ ಯಾವ್ದಕ್ಕೂ ಟ್ಯಾಗ್ ಇರುದಿಲ್ಲ. ಅವ್ರಂದ್ರೆ ಟ್ಯಾಗ್ ಮಾಡಿ ಗುರ್ತು ಮಾಡಿ ಇಟ್ಕೊಂಡಿರ್ತಾರೆ. ಟ್ಯಾಗ್ ಇರುದಿಲ್ಲ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಓ ಇದು ಇಲಿಯದ್ದೇ ಕೈವಾಡ ಅಂತಂದು ಹುಡ್ಕಕ್ ಶುರು ಮಾಡ್ತಾರೆ. ಈಗ ನಾವೇನಾದ್ರು ₹100 ₹200 ಆದ್ರೆ ಓಕೆ ಆಯ್ತು ಬಿಟ್ಟು ಬಿಡೋಣ ಅಂತ ಅನ್ಬೋದು. ಆದ್ರೆ ಲಕ್ಷಗಟ್ಲೆ ಮೌಲ್ಯ ಇರುವಂತದ್ದು. ಹಾಗಾಗಿ ಯಾವ ರೀತಿ ಹುಡುಕುವುದು? ಇಲಿ ಎಲ್ಲಿ ಹೋಗಿದೆ? ಎಲ್ಲಿಟ್ಟಿದೆ? ಯಾರಿಗ್ ಗೊತ್ತು? ಹಾಗಾಗಿ ಇಡೀ ಆ ಅಂಗಡಿಯನ್ನೇ ಅವರೆಲ್ಲ ಹೊಡೆಯೋಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವರೊಬ್ಬ ಸ್ನೇಹಿತರು ಬಂದು ತುಂಬಾ ಚಾಕಚಕ್ಯತೆಯಿಂದ ಇಲಿಗಳ ಇರುವಿಕೆಯನ್ನ ಅವ್ರು ಪತ್ತೆ ಹಚ್ಚುತ್ತಾರೆ. ಒಂದು 5ರಿಂದ 6 ಕಡೆ ಆ ಅವ್ರು ಪತ್ತೆ ಹಚ್ಚಿ ಆಗ ಸಿಗುತ್ತೆ. ಮೊಬೈಲ್ ಟಾರ್ಚ್ ಹಾಕಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಓ ವಜ್ರದ ಉಂಗುರ ಇಲ್ಲಿದೆ ಅಂತಂದು. ಒಂದು ಕಡೆ ಚಿನ್ನದ ಸರ ಸಿಗುತ್ತೆ. ಒಂದ್ ಕಡೆ ವಜ್ರದ ಉಂಗುರ. ಹೀಗೆ ಒಂದು 10 ವಜ್ರದ ಉಂಗುರ, ಚಿನ್ನದ ಸರ ಹೀಗೆಲ್ಲ ಸೇರಿ ಸುಮಾರು ಒಂದು 10ರಿಂದ 12 ಲಕ್ಷ ಮೌಲ್ಯದ ಆ ವಸ್ತುಗಳು ಸಿಗ್ತವೆ. ನೋಡಿ ಇದು ಮಾಲಕ ಯಾರ ಮೇಲೇನೂ ಮ ದೂಷಣೆ ಮಾಡಿ ನೀವೇ ತಗೊಂಡ್ರಿ ಅಂತಂದು ಹೇಳಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಆತನ ಬಳಿ ಸಾಕ್ಷ್ಯ ಇಲ್ಲ. ಆದ್ರೆ ಸಾಕ್ಷ್ಯ ಇದ್ದದ್ದು ಎಲ್ಲಿತ್ತಂದ್ರೆ ಇಲಿ. ಇಲಿಯೇ ಇದಕ್ಕೆ ಪ್ರಮುಖ ಪಾತ್ರಧಾರಿ, ಪ್ರಮುಖ ಅಪರಾಧಿ. ಆದ್ರೆ ಯಾವುದೇ ರೀತಿಯ ಆ ಇಲಿಗೆ ಶಿಕ್ಷೆ ಕೊಡಲು ಸಾಧ್ಯವಿಲ್ಲ. ಇಲಿನೂ ಕೂಡ ಅದು ಯಾವ ಕಾರಣಕ್ಕಾಗಿ ಅದನ್ನ ತೆಗೆದುಕೊಂಡು ಹೋಗಿತ್ತು ಅಥವಾ ಅದಕ್ಕೆ ಯಾರಾದ್ರೂ ಅದನ್ನ ಕಳ್ತನ ಮಾಡಂತ ಹೇಳಿದ್ರು ಗೊತ್ತಿಲ್ಲ. ಆದ್ರೆ ಇಲಿಯನ್ನ ತನಿಖೆ ಮಾಡಿದಾಗ ಗೊತ್ತಾಗ್ಬೋದೇನೋ. ಇಲಿಗೂ ಕೂಡ ಒಂದು ವ್ಯಾಮೋಹ ಉಂಗುರದ ಮೇಲೆ ಅಥವಾ ಅದರ ಹೊಳಪನ್ನು ನೋಡಿ ಅದು ಹೊತ್ಕೊಂಡು ಹೋಯ್ತು. ಗೊತ್ತಿಲ್ಲ. ಇಲಿ ತನ್ನ ಸಂಗಾತಿಯನ್ನ ಮೆಚ್ಚಿಸೋಕೆ ಏನಾದ್ರು ತೆಗೆದುಕೊಂಡು ಹೋಯ್ತಾ? ಅಥವಾ ಅದನ್ನ ಮಾರಿ ದುಡ್ಡು ಗಳಿಸ್ಬೇಕನ್ನೋದ ಆಸೆ ಏನಾದ್ರು ಇತ್ತ ಗೊತ್ತಿಲ್ಲ. ಅದಕ್ಕಾಗಿಯೇ ಮೊದ್ಲೆಲ್ಲ ಹಿರಿಯರು ಮನೆಯಲ್ಲಿ ಒಂದು ಬೆಕ್ಕು ಸಾಕ್ತಾ ಇದ್ರು. ಇವರು ಕೂಡ ಅಂಗಡಿಯವರು ಒಂದು ಬೆಕ್ಕನ್ನ ಸಾಕಿದ್ರೆ ಲಕ್ಷಾಂತರ ರೂಪಾಯಿದ ಈ ವಸ್ತುಗಳು ಅರೆ ಕ್ಷಣ ಕಾಣೆಯಾಗಿದ್ದನ್ನ ಇವರು ಅನುಭವಿಸಕ್ ಆಗ್ತಾ ಇದ್ದಿಲ್ಲ.
ಇಲಿಗೂ ಕೂಡ ಇಷ್ಟೆಲ್ಲ ಆಸಕ್ತಿ ಮತ್ತು ಇವತ್ತಿನ ಕಲಿಯುಗದಲ್ಲಿ ಇಲಿಯು ಕೂಡ ಬಂಗಾರವನ್ನು ಏಕೆ ತೊಟ್ಕೋಬಾರ್ದು? ಬಂಗಾರವನ್ನು ಯಾಕೆ ಆಭರಣಗಳನ್ನ ಯಾಕೆ ಧರಿಸಬಾರ್ದು? ಅನ್ನುವಂತ ಪ್ರಶ್ನೆ ಕೂಡ ಬಂದಿರಬಹುದು. ಅಥವಾ ಇಲಿಗೆ ತಿನ್ನೋಕೆ ಬೇರೆ ಆಹಾರಗಳು ಸಿಗದೇ ಇದ್ದ ಸಂದರ್ಭದಲ್ಲಿ ಈ ವಸ್ತುಗಳು ತುಂಬಾ ನೋಡಲು ಸೊಗಸಾಗಿ ಕಂಡಿರಬಹುದೇನೋ. ಈ ಪ್ರಶ್ನೆಗಳು ಸಾಕಷ್ಟು ಹಾಗೆ ಉಳಿದಿವೆ. ಅದಕ್ಕೆ ಉತ್ತರನು ಸಿಗೋದಿಲ್ಲ. ಇದು ಒಂದು ವಿಶೇಷ ಘಟನೆ ಅಂತ ಅನ್ಸಿತ್ತು ಇವತ್ತಿನ ದಿನದಲ್ಲಿ. ನಾವೆಲ್ಲ ಬೇರೆ ಬೇರೆ ಅಂಗಡಿಯನ್ನ ದೂಚಿ ಅಂದ್ರೆ ಬಾಗಿಲ ಮುರಿದು ಸಿಸಿ ಕ್ಯಾಮೆರಾಕ್ಕೆ ಏನು ಕಾಣದ ರೀತಿಯಾಗಿ ಮಾಡಿ ಹೊತ್ಕೊಂಡು ಹೋಗುವಂತದ್ದು ಇದನ್ನೆಲ್ಲ ನಾವು ಕೇಳ್ತಾ ಇದೀವಿ ಪತ್ರಿಕೆಯಲ್ಲಿ ಅಥವಾ ಮಾಧ್ಯಮದಲ್ಲಿ. ಆದ್ರೆ ಇದು ಯಾವುದೇ ಕಾರಣಕ್ಕೂ ಅವ್ರು ಸಿಗೋದೇ ಅಲ್ಲ ಮೊದ್ಲಿಗೆ. ಪ್ರಾಥಮಿಕ ಹಂತದಲ್ಲಿ ನೋಡಿದಾಗ ಅವ್ರಿಗೆ ಎಲ್ಲಿಂದ ಹೋಯ್ತು? ಎಲ್ಲಿಂದ ಸಿಕ್ತು? ಕೂಲಂಕುಷ ನೋಡಿದಾಗ ಸಿಗುತ್ತೆ. ಆ ಒಂದು ಇಲಿಯ ಕೈವಾಡ ಯಾವ ರೀತಿ ಇದೆ ಅನ್ನೋದು. ಇಲಿಗೂ ಕೂಡ ಚಿನ್ನದ ಮೇಲೆ ವ್ಯಾಮೋಹ ಬಂದಿದೆ. ಹಾಗಾಗಿ ಇನ್ನು ಚಿನ್ನದ ಮೇಲೆ ಚಿನ್ನದ ದರ ಮತ್ತಷ್ಟು ಜಾಸ್ತಿ ಆಗ್ಬಹುದು. ನೋಡಿ ಮನೆಯಲ್ಲಿ ಇಲಿ ಇದ್ರೆ ಇಲಿಗೆ ಕೈಗೆ ಸಿಗದ ಹಾಗೆ ನಿಮ್ಮ ಚಿನ್ನ ಹಾಗೂ ವಜ್ರದ ಉಂಗುರಗಳನ್ನ ಯಾವುದೇ ಕಾರಣಕ್ಕೂ ಇಲಿಗೆ ದೊರಕುವಂತೆ ಇಡಬೇಡಿ. ಆದಷ್ಟು ಇಲಿಯಿಂದನ ನೀವು ಕಳ್ಳರಿಂದ ಮಾತ್ರಲ್ಲ ಇಲಿಯಿಂದನೂ ಕೂಡ ಕಾಪಾಡಿಕೊಳ್ಬೇಕು ಇನ್ನು ಮುಂದೆ. ಯಾಕಂದ್ರೆ ಒಂದು ಇಲಿ ಮಾಡಿದೆ ಅಂದ್ರೆ ಮಾಡ್ಬೋದು ಎಲ್ಲ ಇಲಿಗಳು ಕೂಡ.